So, good morning, guys. So, today ನಂದು ಟ್ರೇಡ್ ಬಂದ್ಬಿಟ್ಟು ಪರ್ಸಿಸ್ಟಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಈ 15 ಮಿನಿಟ್ಸ್ ಏನು ಬ್ರೇಕ್ಔಟ್ ಆಗಿದೆಯಲ್ಲ, ಸೊ ಈ ಬ್ರೇಕ್ಔಟಲ್ಲಿ ಒಂದು ಎಂಟ್ರಿ ಲೆವೆಲ್ ಆಗಿದೆ. ಓಕೆ, ಇಲ್ಲೇನಾಗಿದೆ ಇದು ಕಂಡೀಷನ್ ಹೇಳ್ತೀನಿ. ಜಸ್ಟ್ ನಿಮ್ಗೆ ಬ್ರೀಫ್ ಅಬೌಟ್ ಟ್ರೇಡ್ ಅನಲೈಸಿಸ್ ಮಾಡೋಣ ಈಗ. ಓಕೆ, ಸೊ ಏನಾಯಿತು, ಮಾರ್ಕೆಟ್ ಈ ರೇಂಜಲ್ಲಿ ಸ್ಟ್ರಕ್ ಆಗಿತ್ತು. ಓಕೆ, ಕ್ಲೋಸಿಂಗ್ ಅವರ್ದಲ್ಲಿ ಏನಾಯಿತು, ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ತು. ಸೊ ಈ ಬ್ರೇಕ್ಔಟ್ ಕೊಟ್ಟು ಪ್ರೀವಿಯಸ್ ಡೇ ಏನು ಮಾಡ್ತೀವಿ, ಇಲ್ಲಿ ರೀಟೆಸ್ಟ್ ಆಯ್ತು ಈ ಲೆವೆಲ್ಗೆ. ಸೊ ಈಗ ಮಾರ್ಕೆಟ್ ಏನಾಗ್ತದೆ, ಈ ಥರ ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ನಾನು ಎಲ್ಲಿ ಮಾಡೋ ಕಂಟಿನ್ಯೂಷನ್ ಟ್ರೆಂಡ್ ಇದೆಯಲ್ಲ ಆ ಟ್ರೆಂಡ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ನಮಗೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಈ ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ ಅಂದರೆ 5700 ಸ್ಟ್ರೈಕ್ ಪ್ರೈಸ್ ಇದೆ ನನ್ನ ಹತ್ರ. 2 ಲಾಟ್ ಇದೆ ನನ್ನ ಹತ್ರ. ಓಕೆ, ಸೊ ಇಲ್ಲಿ ಟ್ರೇಡ್ ನಂದು ಎಕ್ಸಿಕ್ಯೂಟ್ ಆಗಿದೆ. ಸೊ ವೇಟ್ ಮಾಡೋಣ. ಸೊ ಟ್ರೇಡದಲ್ಲಿ ಹೋಲ್ಡ್ ಮಾಡೋಕ್ಕಲ್ಲ, ಅದೇ ನಮ್ದು ಮೇಜರ್ಲಿ ಲೆವೆಲ್ ಇರೋದು. ಓಕೆ, ಸೊ ನಂದು 134.5 ನಂದು ಎಕ್ಸಿಕ್ಯೂಟ್ ಆಗಿದೆ ಈಗ ಆರ್ಡರ್. ಒಂದಷ್ಟು ಪ್ರೀಮಿಯಮ್ದಲ್ಲಿ 134.5. So holding is only option. ಸೊ ಇದೇನಾಗುತ್ತೆ, ಆಪ್ಷನ್ದಲ್ಲಿ ಮಾರ್ಕೆಟ್ ಎಷ್ಟು ಮೂಮೆಂಟಮ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ ಏನಂದರೆ ಡೆಲ್ಟಾ ಆಪ್ಷನ್ಸ್ ಎಲ್ಲ ಅಪೋಸಿಟ್ ಇರುತ್ತೆ. ಸೊ ಹಂಗಾಗಿ ನಮ್ಗೆ ಎಲ್ಲೆಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬೇಕಲ್ಲ, ಆ ಟೈಮ್ದಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಹೊರಗೆ ಬರ್ಬೇಕು. ಓಕೆ, ಸೊ ಒಂದು ಕ್ವಾಂಟಿಟಿನ ಇಲ್ಲ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಪ್ರಾಫಿಟ್ ಆದಮೇಲೆ ಅದು ತಗೋದು ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ. ಒಂದು ಲಾಟ್ ಎಕ್ಸಿಕ್ಯೂಟ್ ಮಾಡ್ತೀನಿ ಇಲ್ಲಿ. ಓಕೆ, 155 ಮಾಡ್ತೀನಿ ನಾನು ಒಂದು ಲಾಟ್. 158. ಓಕೆ, 160 ಕೂಡ ಇರೋಣ, ಏನು ತೊಂದರೆ ಇಲ್ಲ. ಓಕೆ, ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಪೆಂಡಿಂಗ್ದಲ್ಲಿದೆ ಆರ್ಡರ್. ಎಷ್ಟಕ್ಕೆ ಲಿಮಿಟ್ ಆರ್ಡರ್ ಇದೆಯಾ? ಸೊ ಲಿಮಿಟ್ ಆರ್ಡರ್ ಅಂದರೆ ಸೊ ಆಲ್ಮೋಸ್ಟ್ ನಂದು ಎಕ್ಸಿಕ್ಯೂಟ್ ಆಗಿದೆ ಆರ್ಡರ್ ಇದು. ಓಕೆ, 160 ಕ್ವಾಂಟಿಟಿನೆಲ್ಲ ಅಂದರೆ ಮೀನ್ಸ್ 100 ಕ್ವಾಂಟಿಟಿ 160 ನಂದು ಎಕ್ಸಿಕ್ಯೂಟ್ ಆಗಿದೆ ಆರ್ಡರ್. ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆಯಲ್ಲ 100. ಸೊ 200 ಇತ್ತು ನನ್ನ ಹತ್ರ ಮೊದಲು, ಇವಾಗ ಏನಿದೆ 100 ಇದೆ ನನ್ನ ಹತ್ರ. ಓಕೆ, ಸೊ ಎಲ್ಲೆಲ್ಲಿ ಫಸ್ಟ್ ಪ್ರಾಫಿಟ್ ಬುಕಿಂಗ್ ಇದೆಯಲ್ಲ ಅಲ್ಲಿ ಬುಕಿಂಗ್ ಮಾಡ್ಕೋಬೇಕಷ್ಟೇ, ಯಾಕಂದ್ರೆ ಎಷ್ಟು ಮಾರ್ಕೆಟ್ ಮೂವ್ಮೆಂಟಮ್ ಆಗುತ್ತೆ ಗೊತ್ತಿಲ್ಲ. ಸೊ 160 170, ಚಲೋ, ಇಟ್ಸ್ ಎ ಗುಡ್ ಪ್ರಾಫಿಟ್.
ಕ್ಲೋಸಿಂಗ್ ಇದೆ ಇನ್ನು. ಸೊ ಪ್ರಾಫಿಟ್ ಬುಕಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಮಾರ್ಕೆಟಲ್ಲಿ, ನಿಮ್ಮ ಸೈಕಾಲಜಿ ಕೂಡ ಅದರಿಂದ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ. ಪ್ರಾಫಿಟ್ ಒಂದ್ಸತಿ ನೀವು ರಿಸೀವ್ ಮಾಡ್ಕೊಂಡ್ರೆ, ಸೊ ನಿಮ್ಮ ಪ್ರೊಬೆಬಿಲಿಟಿ ಟ್ರೇಡ್ ಆಫ್ ದ ಪ್ರೊಬೆಬಿಲಿಟಿ ಇಸ್ ವೆರಿ ಹೈ. ಯಾಕಂದ್ರೆ ನೀವು ಅವಾಗ ಲಾಸ್ ಆಗೋದು ನಿಮ್ಮ ತಲೆಗೆ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಟ್ರೇಡ್ ಅನಲೈಸಿಸ್ ಏನಿದೆಲ್ಲ ಅದು ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ ಮೇಜರ್. ಒಂದ್ಸತಿ ನೀವು ಟ್ರೇಡ್ ಅನಲೈಸ್ ಮಾಡಿದ್ರಿ, ಸೊ ಇಟ್ ಈಸ್ ಈಸಿ ಟು ರೈಡ್. ಸೊ ಮಾರ್ಕೆಟದಲ್ಲಿ ಆಪ್ಷನ್ ಬೈಯರ್ ಸ್ಪೆಷಲಿ ಅವ್ರ ಟ್ರೆಂಡ್ನ ಅಬ್ಸರ್ವ್ ಮಾಡಲೇಬೇಕು. ಎಲ್ಲಿ ಬೇಕಲ್ಲಿ ನಾವು ಎಂಟ್ರಿ ತೊಗೊಳಕ್ಕಾಗೋದಿಲ್ಲ. ಓಕೆ, ಸೊ ಯಾವಾಗ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಮಾರ್ಕೆಟದಲ್ಲಿ ಏನಿದೆ, ಸಡನ್ಲಿ ರಿವರ್ಸಲ್ ಅಂತೂ ಆಗೋದಿಲ್ಲ. ಮಾರ್ಕೆಟ್ ಏನು ರಿವರ್ಸಲ್ ಮಾಡೋಕ್ಕಾದ್ರೂ ಅದರದ್ದೇ ಆದ ಪ್ಲಾನ್ಸ್ ಇರುತ್ತೆ. ಸೊ ಆಸ್ ಪರ್ ದ ಪ್ಲಾನ್ ಮಾರ್ಕೆಟ್ ಏನಾಗುತ್ತೆ, ರಿವರ್ಸ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಎವ್ರಿ ಟ್ರೇಡ್ ಏನಿದೆಲ್ಲ ಫಸ್ಟ್ ನಮ್ಗೆ ಅನಲೈಸ್ ಇರಬೇಕು, ಆಮೇಲೆ ನೀವು ಟ್ರೇಡ್ ಎಲ್ಲಾದ್ರೂ ತಗೊಳ್ಳಿ. ಸೊ ಕ್ಯಾಂಡಲ್ ಕ್ಲೋಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಆಪ್ಷನ್ದಲ್ಲಿ ಈ ಥರ ಮೂವ್ಮೆಂಟ್ ಆಗ್ತಿರುತ್ತೆ, ಅದರದಲ್ಲೇನೋ ವರಿ ಇರಲ್ಲ ಇದು ಮಾಡ್ಲಿಕ್ಕೆ. ಸೊ ವೇಟ್ ಮಾಡೋಣ. ಏನಾಗುತ್ತೆ, ಎಲ್ಲಿ ಬೇಕಲ್ಲಿ ನಾವು ಎಕ್ಸಿಟ್ ಆಗ್ಬೋದು, ಬಟ್ ಎಲ್ಲಿ ಬೇಕಲ್ಲಿ ಎಂಟ್ರಿ ತೊಗೋಕ್ಕಾಗೋದಿಲ್ಲ. ಎಕ್ಸಿಟ್ ಯಾಕಂದ್ರೆ ನಮ್ಮ ಕೈಗಿರ್ತದೆ, ಎಂಟ್ರಿಗೆ 10 ಸತಿ ನಾವು ವಿಚಾರ ಮಾಡಿರ್ತೀವಿ ಟ್ರೇಡ್ ತೊಗೋಬೇಕಾದ್ರೆ. ಸೊ ಆಸ್ ಪರ್ ದ ಪ್ಲಾನೇ ನಾವು ಎಕ್ಸಿಟ್ ಆಗಬೇಕು ಮಾರ್ಕೆಟದಲ್ಲಿ. ಸೊ ಕಾನ್ಫಿಡೆಂಟ್ ಲೆವೆಲ್ ಬರೋಕಂದ್ರೆ ನೀವು ಹೋಲ್ಡ್ ಮಾಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಆಪ್ಷನ್ ಬೈಯರ್ ಆಗಿ ನಾವು ಸರ್ವೈವ್ ಆಗ್ಬೇಕಂದ್ರೆ ನಮ್ಮ ಡೈರೆಕ್ಷನಲ್ಲಿ ನಾವು ಹೋಲ್ಡ್ ಮಾಡಲೇಬೇಕು ಟ್ರೇಡ್ನ. ಪ್ರಾಫಿಟ್ ಲಾಸ್ ಅಪ್ಸ್ ಡೌನ್ಸ್ ಆಗ್ತಿರುತ್ತೆ ಯೂಸಲಿ.
So we'll update you guys. So just holding the trade. Okay. Market can give any like moment like anything. ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ, ಪ್ರೈಸ್ ಸ್ಪಾಟ್ ಪ್ರೈಸಲ್ಲಿ ಈ ಪ್ರೈಸ್ ಬಂದಿಲ್ಲ, ಬಟ್ ಪ್ರೀಮಿಯಮ್ದಲ್ಲಿ ನಮ್ದೇನು ಬೈಯಿಂಗ್ ಇರ್ತಲ್ಲ ಆ ಪ್ರೈಸ್ ಬಂದಿದೆ ಎವರೇಜ್. ಓಕೆ, ಸೊ ನಥಿಂಗ್ ಟು ವರಿ. ಸೊ ಮಾರ್ಕೆಟ್ದಲ್ಲಿ ಈ ಥರ ಮೊಮೆಂಟಮ್ ಆಗ್ತಿರುತ್ತೆ ಡ್ಯೂ ಟು ಡೆಲ್ಟಾ ಅಗೇನೆಸ್ಟ್ ದ ಆಪ್ಷನ್ ಬೈಯರ್. ಸೊ ಈ ಪ್ರೀಮಿಯಮ್ದಲ್ಲಿ ಏನಾಗಿದೆಲ್ಲ, ಇದು 164.5 ಅಂದರೆ 165 ಆಲ್ಮೋಸ್ಟ್ ಈ ಪ್ರೀಮಿಯಮ್ದಲ್ಲಿ ಇಷ್ಟು ಹೈ ಆಗಿದೆ. ಓಕೆ, ಸೊ ವೇಟ್ ಮಾಡೋಣ ಈ ಪ್ರೈಸ್ ಸಂಬಂಧ ಅಟ್ಲೀಸ್ಟ್ 150 160 ಬರಲಿ. ಸೊ ಗೈಸ್, ಸೊ ನಮ್ದೇನು ಪ್ಲಾನ್ ಇತ್ತು, ಆ್ಯಸ್ ಪರ್ ದ ಪ್ಲಾನ್ ಈ ಪ್ರೈಸ್ ಬರುತ್ತಂತ ನಾವು ಎಕ್ಸಾಕ್ಟ್ ಡಿಸೈಡ್ ಮಾಡಿದ್ವಿ ಮೊದಲೇ. ಓಕೆ, ಆ್ಯಸ್ ಪರ್ ದ ಪ್ಲಾನ್ ಕೂಡ ಬಂದಿದೆ. ಸೊ ವಿಲ್ ವೇಟ್, ಏನು ಇದಾಗುತ್ತಲ್ಲ ಡೈರೆಕ್ಷನ್, ಏನು ಮಾರ್ಕೆಟಲ್ಲಿ ಏನು ಡೈರೆಕ್ಷನ್ ಆಗುತ್ತಲ್ಲ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡೋಣ. ಓಕೆ, ಇದು ಹೈಯರ್ ಹೈ ಹೋದರೆ ಅಷ್ಟೇ ಬಿಟ್ಬಿಡೋಣ. ಇದು ದೊಡ್ಡ ಕ್ಯಾಂಡಲ್ ಬಂದರೆ, ಯೂಸಲಿ ಸಣ್ಣ ಕ್ಯಾಂಡಲ್ ಬಂದರೆ ಎಕ್ಸಿಟ್ ಆಗೋಣ. ಇದೇನು 15 ಮಿನಿಟ್ಸ್ ಇನ್ನೂ ಅದೆಲ್ಲ ರಿಮೈನಿಂಗ್ 4 ಮಿನಿಟ್ಸ್. ಸೊ ಆ ಕ್ಯಾಂಡಲಲ್ಲಿ ಡಿಸೈಡ್ ಆಗುತ್ತೆ ನಮಗೆ ಟ್ರೇಡ್ ಏನು ಮಾಡಬೇಕಂತ ಹೇಳಿ. ಮೇ ಬಿ ಏನಾಗುತ್ತೆ, ಕನ್ಸಲ್ಟೇಷನ್ ಆಗುತ್ತೆ ಮಾರ್ಕೆಟ್ದಲ್ಲಿ, ಇನ್ನು ಟೈಮ್ ಇದೆಯಲ್ಲ, ಇವಾಗ ಮಾರ್ನಿಂಗ್ ಅವರ್ ಮಾರ್ಕೆಟದಲ್ಲಿ ಓಪನ್ ಆಗಿದೆ. ಸೊ ಹಂಗಾಗಿ ಓಕೆ ಗೈಸ್, ಬೆಟರ್ ಏನು ಮಾಡ್ತೀನಿ ನಾನು, ಇಲ್ಲೇ ಬುಕ್ ಮಾಡ್ಕೋತೀನಿ. ಮೇ ಬಿ ಇಲ್ಲೊಂದು ರೆಸಿಸ್ಟೆಂಟ್ ಇದೆಯಲ್ಲ, ಸೊ ಹಂಗಾಗಿ ಮಾರ್ಕೆಟ್ ಆಗ್ತದೆ, ಇಲ್ಲೇ ಹೋಲ್ಡ್ ಆಗ್ತಾ ಇದೆ. ಸೊ ಬೆಟರ್ ಐ ವಿಲ್ ಎಕ್ಸಿಟ್ ಮೈ ಕ್ಲೋಸ್. ಏನಕ್ಕೆ ಟ್ರೇಡ್ ಇಲ್ಲೇ ಎಕ್ಸಿಟ್ ಮಾಡ್ತೀನಿ ನಾನು. ಚಲೋ ಗೈಸ್, ಸೊ ಎಕ್ಸಿಟೆಡ್ ಮೈ ಕ್ಲೋಸ್ ಟ್ರೇಡ್. ಸೊ ಗೈಸ್, ನಮ್ದು ಎವರೇಜ್ ಬೈಯಿಂಗ್ 134.5 and average selling is 156. Okay, so with 2 lot almost ನನ್ನ ಕ್ಯಾಪಿಟಲ್ಗೆ ಆಲ್ಮೋಸ್ಟ್ ಇದೆ, ಎಷ್ಟಿದೆ, ಒಂದು 8-9% ಆಗುತ್ತೆ. ಓಕೆ, ಇಟ್ ಈಸ್ ಅ ಗುಡ್ ಪ್ರಾಫಿಟ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.